ನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಮೈಸೂರು ನಗರ ಜೆಡಿಎಸ್ ಅಧ್ಯಕ್ಷರಾದ ಎಸ್ಬಿಎಂ ಮಂಜೂರ್ ಅವರು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ಶುಭಾಶಯವನ್ನ ಕೋರಿದರು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರೊಂದಿಗೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಗರದ ವಿವಿಧೆಡೆಗಳಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಜೂರ್ ಅವರು ಪೌರ ಕಾರ್ಮಿಕರ ಶ್ರಮವನ್ನ ಶ್ಲಾಘಿಸಿದರು ಹಾಗೂ ಅವರ ಸಾಮಾಜಿಕ ಭದ್ರತೆ ಮತ್ತು ಆರೋಗ್ಯದ ಬಗ್ಗೆ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸಲಹೆಯನ್ನ ಕೂಡ ನೀಡಿದರು. ಅವರ ಸೇವೆಯನ್ನ ನಾವು ಸದಾ ಗೌರವಿಸಬೇಕು ಎಂದು ಹೇಳಿದ್ದು, ಈ ಕಾರ್ಯಕ್ರಮದಲ್ಲಿ ವಾರ್ಡ್ನ ಮೇಸ್ತ್ರಿಗಳಾದ ಬಾಬು, ಕಮಲ್, ಮುರುಗೇಶ್, ರವಿ ಮಾಚಯ್ಯ, ಕುಮಾರ್, ಸುರೇಶ್ ಮತ್ತು ರವಿ ಉಪಸ್ಥಿತರಿದ್ದರು. ಅಲ್ಲದೆ ಮಹಿಳಾ ಪೌರ ಕಾರ್ಮಿಕರಾದ ಲಕ್ಷ್ಮಮ್ಮ, ಮಂಜುಳಾ, ದೈವಾನಿ, ಗೌರಿ, ಲಕ್ಷ್ಮಿ, ಹೊನ್ನಮ್ಮ ಮತ್ತು ಇತರರು ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು. ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಜೆಡಿಎಸ್ ಪಕ್ಷವು ಸದಾ ಸಿದ್ಧವಾಗಿದೆ ಎಂದು ಮಂಜೂರ್ ಅವರು ಭರವಸೆ ನೀಡಿದ್ದು, ಅವರ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ವಸತಿ ಸೌಲಭ್ಯಗಳನ್ನು ಒದಗಿಸಲು ಪಕ್ಷವು ಶ್ರಮಿಸುತ್ತಿದೆ ಎಂದರು.